ಅಸಾದುದ್ದೀನ್ ಓವೈಸಿ ಭದ್ರಕೋಟೆಯ ಮೇಲೆ ಈ ಬಾರಿ ಕೇಸರಿ ಪಾಳಿಯ ಕಣ್ಣನ್ನ ಇಟ್ಟಿದೆ. ಹೈದರಾಬಾದ್ ಲೋಕಸಭಾ ಕ್ಷೇತ್ರವನ್ನ ಕಬ್ಜಾ ಮಾಡೋಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ. ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿ ವರ್ಸಸ್ ಮಾಧ್ವಿ ಲತಾ ಅನ್ನುವಂತಹ ಫೈಟ್ ನಿರ್ಮಾಣವಾಗಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕಿಯನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಎಐಎಂಐಎಂ ಪಕ್ಷದ ನಾಯಕ ಓವೈಸಿಗೆ ಬಿಜೆಪಿ ಈ ಮೂಲಕ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ. ಓವೈಸಿ ಭದ್ರಕೋಟೆಯಲ್ಲೇ ಸೋಲುಣಿಸೋಕೆ ಕೇಸರಿ ಪಾಳಿಯ ರಣತಂತ್ರವನ್ನ ಮಾಡ್ತಾ ಇದೆ. ಪ್ರಬಲ ಹಿಂದೂ ನಾಯಕಿಯನ್ನ ಕಣಕ್ಕಿಳಿಸಿ ಬಿಜೆಪಿ ನಾಯಕರು ಟಕ್ಕರ್ನ ಕೊಟ್ಟಿದ್ದಾರೆ ಅಸಾದುದ್ದೀನ್ ಓವೈಸಿಗೆ. ಹೈದರಾಬಾದ್ ಲೋಕ ಅಖಾಡದಲ್ಲಿ ಅಸಾದುದ್ದೀನ್ ಓವೈಸಿ ವರ್ಸಸ್ ಮಾಧ್ವಿ ಲತಾ ಮಧ್ಯೆ ಟಕ್ಕರ್ನ ಫೈಟ್ ನಡೆಯುವಂತಹ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಹೈದರಾಬಾದ್ ಲೋಕ ಅಖಾಡದಲ್ಲಿ ಟಕ್ಕರ್ನ ಫೈಟ್ನ ನಿರೀಕ್ಷೆ ಈ ಬಾರಿ ಇರೋದು. ತಮ್ಮ ಭದ್ರಕೋಟೆಯಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಭದ್ರಕೋಟೆಯಲ್ಲಿ ಎದುರಿಸೋಕೆ ಮಾಧ್ವಿ ಲತಾ ಅನ್ನುವಂತಹ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕಿಯನ್ನ ಬಿಜೆಪಿ ನಾಯಕರು ಕಣಕ್ಕೆ ಇಳಿಸಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸದ್ದು ಮಾಡ್ತಿದ್ದಾರೆ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕಿ ಆಗಿರುವಂತಹ ಮಾಧ್ವಿ ಲತಾ. ಬಟ್ ಎಷ್ಟರ ಮಟ್ಟಿಗೆ ಚುನಾವಣಾ ಅಖಾಡದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು, ಈ ಬಗ್ಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ 7 ವಿಧಾನಸಭಾ ಕ್ಷೇತ್ರದಲ್ಲಿ 6ರಲ್ಲಿರೋದು ಎಂಐಎಂನ ಶಾಸಕರೇ, 1ರಲ್ಲಿ ಮಾತ್ರ ಬಿಜೆಪಿ ಇದೆ. ಅದರ ಜೊತೆಗೆ 1984ರಿಂದಾನು ಅಂದ್ರೆ ಅಸಾದುದ್ದೀನ್ ಓವೈಸಿಯ ತಂದೆಯ ಕಾಲದಿಂದಾನು ಇದು ಎಂಐಎಂನ ಭದ್ರಕೋಟೆ. ಹೀಗಿರುವಾಗ ಮಾಧ್ವಿ ಲತಾ ಅನ್ನುವಂತಹ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಎಷ್ಟರ ಮಟ್ಟಿಗೆ ಹೈದರಾಬಾದ್ನಲ್ಲಿ ಟಕ್ಕರ್ನ ಫೈಟ್ ಅನ್ನ ಕೊಡ್ತಾರೆ ಓವೈಸಿಗೆ ಅಂತ ಹೇಳಿ? ಹೌದು ವಿದೇಶಿ, ಇದು ಬಹಳ ಕಠಿಣವಾದಂಥ ಕೆಲಸ ಬಿಜೆಪಿ ಅಭ್ಯರ್ಥಿಗೂ ಕೂಡ. ಆದರೂ ಕೂಡ ಬಿಜೆಪಿ ಪಕ್ಷ ಈಗ ಮುಖ್ಯವಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲದೇ ಇರುವಂತಹ ದೇಶದ 160 ಲೋಕಸಭಾ ಕ್ಷೇತ್ರಗಳಲ್ಲಿ 160 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಕನಿಷ್ಠ 60ರಿಂದ 100 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತೇಳಿ ಪ್ಲಾನನ್ನು ಮಾಡಿಕೊಂಡಿದೆ. ಈ ಕಾರಣಕ್ಕಾಗಿ ಗೆಲ್ಲದೇ ಇರುವಂತಹ ಕ್ಷೇತ್ರಗಳಿಗೆ ಈಗ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಹ ಕ್ಷೇತ್ರಗಳ ಪೈಕಿ ಹೈದರಾಬಾದ್ ಕ್ಷೇತ್ರ ಕೂಡ ಒಂದು. ಈ ಹೈದರಾಬಾದ್ ಲೋಕಸಭಾ ಕ್ಷೇತ್ರ 1984ರಿಂದಲೂ ಕೂಡ ಎಂಐಎಂ ಪಕ್ಷದ ಭದ್ರಕೋಟೆ. ಈಗ ಅಸಾದುದ್ದೀನ್ ಓವೈಸಿ ಅವರು 2004ರಿಂದ ಇದುವರೆಗೆ ಸತತ 4 ಬಾರಿ ಎಂಪಿ ಆಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೂ ಇಂಥ ಮುಂಚಿತವಾಗಿ 1984ರಿಂದ 2004ರವರೆಗೆ ಅಸಾದುದ್ದೀನ್ ಓವೈಸಿ ಅವರ ತಂದೆ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ಅವರು ಕೂಡ ಸತತ 6 ಬಾರಿ ಇದೇ ಹೈದರಾಬಾದ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು. ಇಂತಹ ಅವರ ಕುಟುಂಬದ ಒಂದು ಭದ್ರಕೋಟೆಯ ಕ್ಷೇತ್ರದಲ್ಲೇ ಎಂಐಎಂ ಪಕ್ಷವನ್ನು ಸೋಲಿಸಿ ಬಿಜೆಪಿಯ ಕಮಲವನ್ನು ಅರಳಿಸೋಕ್ಕೋಸ್ಕರನೇ ಈಗ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕಿಯಾಗಿರ್ತಕ್ಕಂಥ ಮಾಧವಿ ಲತಾ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಈ ಮಾಧವಿ ಲತಾ ಯಾರು ಅಂತಂದ್ರೆ ಓರ್ವ ಕ್ಲಾಸಿಕಲ್ ಡ್ಯಾನ್ಸರ್, ಉದ್ಯಮಿ, ಜೊತೆಗೆ ಸಮಾಜ ಸೇವಕಿ, ಜೊತೆಗೆ ಹೈದರಾಬಾದ್ನಲ್ಲಿ ವಿರುಂಚಿ ಅನ್ನುವ ಆಸ್ಪತ್ರೆಯನ್ನು ಹೊಂದಿರುವಂಥ ಮಾಲಕಿ. ಇವರನ್ನ ಈಗ ಕಣಕ್ಕಿಳಿಸುವ ಮೂಲಕ ಈ ಕ್ಷೇತ್ರದ ಮತದಾರರನ್ನ ಬಿಜೆಪಿ ಅಂತ ಸೆಳೆಯಲಿಕ್ಕೆ ಈಗ ಬಿಜೆಪಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಆದರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇದೆ. ಮುಸ್ಲಿಂ ಸಮುದಾಯದ ಮತಗಳು ಸಾಲಿಡ್ ಆಗಿ ಎಂಐಎಂ ಪಕ್ಷದ ಪಾಲಾಗ್ತಾ ಇವೆ. ಈ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಬೇರೆ ಪಕ್ಷಗಳಿಗೂ ಕೂಡ ಗೆಲ್ಲುವಂಥದ್ದು ದೊಡ್ಡ ಸವಾಲಾಗಿದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಂಥ ಸಂದರ್ಭದಲ್ಲೂ ಕೂಡ 2019ರಲ್ಲಿ ಕೇವಲ 75,000ದಿಂದ 80,000 ಮತಗಳು ಮಾತ್ರ ಸಿಕ್ಕಿದ್ವು. ಬಿಜೆಪಿ ಅಭ್ಯರ್ಥಿ ಕೂಡ 2014-19ರ ಲೋಕಸಭಾ ಚುನಾವಣೆಗಳಲ್ಲಿ 2 ಲಕ್ಷ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಆಗ ಭಗವಂತರಾವ್ ಅವರನ್ನ ಬಿಜೆಪಿ ಪಕ್ಷ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು. ಹೀಗಾಗಿ ಈಗ ಅಭ್ಯರ್ಥಿಯನ್ನು ಬದಲಾವಣೆಯನ್ನು ಮಾಡಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕಿಯಾಗಿರ್ತಕ್ಕಂಥ ಮಾಧವಿ ಲತಾ ಅವರನ್ನ ಕಣಕ್ಕಿಳಿಸುವ ಮೂಲಕ ಮತದಾರರನ್ನ ಸೆಳೆಯಲಿಕ್ಕೆ ಮತ್ತು ಧ್ರುವೀಕರಣವನ್ನು ಮಾಡಲಿಕ್ಕೆ ಈಗ ಬಿಜೆಪಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಮುಖ್ಯವಾಗಿ ಅಸಾದುದ್ದೀನ್ ಓವೈಸಿ ಕೂಡ ಈಗ ಮಾಧವಿ ಲತಾ ಅವರನ್ನ ತಮ್ಮ ವಿರುದ್ಧ ಕಣಕ್ಕಿಳಿಸಿದ ಬಳಿಕ ತನಗೆ ಜೀವ ಬೆದರಿಕೆ ಇದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ಮಾಧವಿ ಲತಾ ತೀವ್ರವಾಗಿ ಟೀಕಿಸಿದ್ರು. ಮುಖ್ಯವಾಗಿ ಈಗ ಅಸಾದುದ್ದೀನ್ ಓವೈಸಿಗೆ ತನ್ನ ಭದ್ರಕೋಟೆನಲ್ಲೇ ಈಗ ಒಂದು ಜೀವ ಬೆದರಿಕೆ ಬರ್ತಾ ಇದೆ ಅಂದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಆಗುತ್ತಾ? ಅಸಾದುದ್ದೀನ್ ಓವೈಸಿಗೆ ಮುಕ್ತಾರ್ ಅನ್ಸಾರಿ ಜೊತೆಗೆ ಫ್ರೆಂಡ್ಶಿಪ್ ಇದೆ, ಜೊತೆಗೆ ಹೈದರಾಬಾದ್ನ ಕಿಂಗ್ಸ್ ಗ್ರೂಪ್ನ ಮಾಲೀಕರ ಜೊತೆಗೆ ಫ್ರೆಂಡ್ಶಿಪ್ ಇದೆ, ಜೊತೆಗೆ ತನ್ನದೇ ಆದಂಥ ಭದ್ರಕೋಟೆನಲ್ಲಿ ಇರ್ತಕ್ಕಂತಹ ವ್ಯಕ್ತಿ. ಇಂತಹ ವ್ಯಕ್ತಿಗೆ ಯಾರು ಬೆದರಿಕೆಯನ್ನು ಹಾಕ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಧವಿ ಲತಾ ಕೇಳಿದ್ರು. ಅವ್ರಿಗೆ ಈಗ ಭಯ ಬಂದಿದೆ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಮಾಧವಿ ಲತಾ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಮುಖ್ಯವಾಗಿ ಕಳೆದ ಕೆಲವು ವರ್ಷಗಳಿಂದ ಮಾಧವಿ ಲತಾ ನಿರಂತರವಾಗಿ ಹೈದರಾಬಾದ್ನಲ್ಲಿ ಜನರೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಜನರ ಸೇವೆಯನ್ನು ಬೇರೆ ಬೇರೆ ವಿಧಗಳ ಮೂಲಕ ಮಾಡ್ತಾ ಇದ್ದಾರೆ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈಗ ಅಸಾದುದ್ದೀನ್ ಓವೈಸಿಗೆ ಒಂದು ರೀತಿಯಲ್ಲಿ ಚುನಾವಣೆ ಟಫ್ ಫೈಟ್ ಅನ್ನ ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹೀಗಾಗಿ ಈಗ ಅಸಾದುದ್ದೀನ್ ಓವೈಸಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಕೂಡ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಆದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ 50%
ಬಹುಮತಕ್ಕಿಂತ ಹೆಚ್ಚಿನ ಮತಗಳನ್ನು ಕೂಡ ಅಸದುದ್ದೀನ್ ಓವೈಸಿ ಪಡ್ಕೊಂಡಿದ್ರು ಈ ಹಿಂದಿನ ಚುನಾವಣೆಗಳಲ್ಲಿ. ಆದ್ರೆ ಈ ಬಾರಿಯ ಚುನಾವಣೆ ಈಗ ಅಸದುದ್ದೀನ್ ಓವೈಸಿ ಪಾಲಿಗೆ ಈಗ ಚಂದ್ರಮೋಹನ್ ಮಾಧವಿಲತಾ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದಾರೆ ಅನ್ನೋದೇನೋ ನಿಜ. ಬಟ್ ಲೋಕ ಅಖಾಡದಲ್ಲಿ ಗೆಲ್ಲಬೇಕು ಅಂದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿರೋದ್ರಿಂದ ಹಿಂದೂ ಮತಗಳ ಕ್ರೋಢೀಕರಣ ಆಗಬಹುದೇನೋ. ಬಟ್ ದೆನ್ ಹೈದರಾಬಾದ್ ಲೋಕ ಅಖಾಡದಲ್ಲಿ ಜಾತಿ ಸಮೀಕರಣ ಯಾವ ರೀತಿಯಾಗಿದೆ? ಮಾಧವಿಲತಾ ಅವರಿಗೆ ಫೇವರೇಬಲ್ ಆಗುವಂತಹ ಸಿಚುವೇಶನ್ ಎಲ್ಲಾದ್ರೂ ಕಂಡು ಬರ್ತಿದ್ಯಾ ಹೇಗೆ? ವಿದೇಶಿ ಮುಖ್ಯವಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇದೆ. ಈ ಕಾರಣಕ್ಕಾಗಿಯೇ ಮಾಧವಿಲತಾ ಕೂಡ ಈ ಹಿಂದೆನೇ ಮುಸ್ಲಿಂ ಸಮುದಾಯದಲ್ಲಿ ಇದ್ದಂತಹ ತ್ರಿವಳಿ ತಲಾಖನ್ನು ವಿರೋಧಿಸಿ ಹೋರಾಟವನ್ನು ಕೂಡ ನಡೆಸಿದ್ರು. ತ್ರಿವಳಿ ತಲಾಖ್ನಿಂದ ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಸಮಸ್ಯೆ ಆಗ್ತಾ ಇದೆ, ಅವರ ಮೇಲೆ ಅವರ ಶೋಷಣೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ತ್ರಿವಳಿ ತಲಾಖನ್ನು ರದ್ದುಪಡಿಸಬೇಕು ಅಂತ ಕೂಡ ಹೋರಾಟವನ್ನು ನಡೆಸಿದ್ರು. ಈ ಮೂಲಕವಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರ ಬೆಂಬಲವನ್ನು ಗಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಧವಿಲತಾ ನಡೆಸಿದ್ದಾರೆ. ಕೇವಲ ಹಿಂದೂ ಸಮುದಾಯದ ಮತಗಳಿಂದಲೇ ಮಾಧವಿಲತಾ ಹೈದರಾಬಾದ್ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮುಸ್ಲಿಂ ಸಮುದಾಯದ ಮತಗಳನ್ನು ಪಡೆದ್ರು ಮಾತ್ರನೇ ಗೆಲ್ಲಲಿಕ್ಕೆ ಸಾಧ್ಯ. ಆ ಒಂದು ತಂತ್ರವನ್ನು ಕೂಡ ಈಗ ಮಾಧವಿಲತಾ ಅನುಸರಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಮಹಿಳೆಯರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಅವರಿಗಿದ್ದಂತಹ ತ್ರಿವಳಿ ತಲಾಖ್ನ ಸಮಸ್ಯೆಯಿಂದ ಮುಕ್ತಿ ಸಿಗಬೇಕು ಅಂತೇಳಿ ಹೋರಾಟವನ್ನು ನಡೆಸಿದ್ರು. ಅದಾದ ಬಳಿಕವೇ ತ್ರಿವಳಿ ತಲಾಖ್ ಕೂಡ ಈಗ ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ಇದರಿಂದಾಗಿ ಈಗ ಮುಸ್ಲಿಂ ಸಮುದಾಯದ ಮಹಿಳೆಯರ ಮತಗಳನ್ನು ಕೂಡ ಪಡಿಬೋದು ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿ ಪಕ್ಷದ್ದಾಗಿದೆ. ಹೀಗಾಗಿ ನಿಜಕ್ಕೂ ಕೂಡ ಈಗ ಮುಸ್ಲಿಂ ಸಮುದಾಯದ ಮಹಿಳೆಯರ ಮತಗಳು ಬಿಜೆಪಿ ಅತ್ತ ವಾಲ್ತವ ಹೇಗೆ ಅನ್ನತಕ್ಕಂಥ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಹಿಂದೂ ಸಮುದಾಯದ ಮತಗಳ ಜೊತೆಗೆ ಮುಸ್ಲಿಂ ಸಮುದಾಯದ ಮಹಿಳೆಯರ ಮತಗಳನ್ನು ಪಡೆದ್ರೆ ಮಾತ್ರನೇ ಮಾಧವಿಲತಾ ಗೆಲ್ಲಲಿಕ್ಕೆ ಸಾಧ್ಯ. ಆದರೆ ಇದು ಕೂಡ ಬಹಳ ಕಠಿಣವಾದಂತಹ ವಿಷಯನೇ. ಆ ಕಾರಣಕ್ಕಾಗಿ ಈಗ ಮಾಧವಿಲತಾ ಎಷ್ಟರ ಮಟ್ಟಿಗೆ ಮತಗಳನ್ನು ತಮ್ಮತ್ತ ಕ್ರೋಢೀಕರಣ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಈ ಒಂದು ಹೈದರಾಬಾದ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ MIM ಪಕ್ಷದ MLAಗಳೇ ಇದ್ದಾರೆ. ಒಂದು ಕ್ಷೇತ್ರ ಮಾತ್ರ ರಾಜಾ ಸಿಂಗ್ ಅವರು ಗೆದ್ದಿದ್ದಾರೆ, ಗೋಶ್ಮಹಲ್ ಅನ್ನುವ ಕ್ಷೇತ್ರದಲ್ಲಿ. ಇವರು ಬಿಜೆಪಿಯ MLA. ಇದನ್ನು ಹೊರತುಪಡಿಸಿದಂತೆ ಉಳಿದ 7 ಕ್ಷೇತ್ರಗಳು ಕೂಡ MIMನ ವಶದಲ್ಲೇ ಇರೋದ್ರಿಂದಾಗಿ ಕ್ಷೇತ್ರವನ್ನು ಗೆಲ್ಲತಕ್ಕಂಥದ್ದು ಕಠಿಣ ಸವಾಲು ಮಾಧವಿಲತಾ ಅವ್ರಿಗೂ ಕೂಡ. ಆದರೂ ಕೂಡ ಒಂದು ಗೆಲ್ಲುವಂತ ಪ್ರಯತ್ನವನ್ನು ಈಗ ಮಾಧವಿಲತಾ ಅವರು ಈಗ ನಡೆಸ್ತಾ ಇದ್ದಾರೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.